ನಮಸ್ತೆ ವಾಚ್ ಕನ್ನಡ ಸೀರಿಯಲ್ ಚಾನಲ್ಗೆ ಸ್ವಾಗತ. ಮೊದಲು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಂತರ ವಿಡಿಯೋನ ಪೂರ್ತಿಯಾಗಿ ನೋಡಿ. ಇನ್ನು ಇವತ್ತಿನ ವಿಡಿಯೋದಲ್ಲಿ ಏನೆಲ್ಲ ಆಗುತ್ತೆ, ನಟರಾಜನ ಬರ್ತ್ಡೇ ತುಂಬ ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡ್ತಾರೆ. ಅಲ್ಲಿಗೆ ಎಲ್ಲರೂ ಕೂಡ ಬರ್ತಾರೆ. ಅಷ್ಟೇ ಅಲ್ಲ, ಮುತ್ತು ಮದುವೆ ವಿಚಾರ ಮನೆಯವರು ಎಲ್ರಿಗೂ ಗೊತ್ತಾಗುತ್ತಾ, ಏನೆಲ್ಲ ಆಗುತ್ತೆ ಈ ವಿಡಿಯೋದಲ್ಲಿ ನೋಡೋಣ. ಇನ್ನು ಪ್ರಾರಂಭದಲ್ಲಿ ನಟರಾಜ ಬರ್ತ್ಡೇಗೆ ರೆಡಿ ಆಗ್ಬೇಕಂತ ಹೇಳಿ ಒಳಗೆ ಹೋಗ್ತಾನೆ. ಇನ್ನು ಮನೆಯವರೆಲ್ಲರೂ ಖುಷಿಯಾಗಿ ಇರ್ತಾರೆ. ಇನ್ನು ನಟರಾಜ ಪಂಚೆ ಮತ್ತೆ ಶರ್ಟ್ ಹಾಕೊಂಡು ಬರ್ತಾರೆ. ಮನೆಯವರಿಗೆ ಅದು ತುಂಬಾನೇ ಖುಷಿ ಆಗುತ್ತೆ. ಆಗ ನಟರಾಜ ಹೇಳ್ತಾನೆ, ಅಲ್ಲ ಏನು ಇವತ್ತು ಸ್ಪೆಷಲ್ ಡೆಕೋರೇಷನ್ ಮಾಡಿದ್ದೀರಾ ಏನಂತಾನೆ ಹೇಳ್ತಾ ಇಲ್ಲ, ಏನೋ ಇವತ್ತು ಏನಿದೆ ಇವತ್ತು ಅಂತ ಕೇಳ್ತಾರೆ. ಆಗ ಚಂದನ ಹೇಳ್ತಾಳೆ, ಅಂಕಲ್ ಬನ್ನಿ ನಾನು ನಿಮ್ಗೆ ಇವತ್ತು ಏನಂತ ಹೇಳ್ತೇನೆ ಅಂತ ಹೋಗ್ತಾಳೆ. ಇನ್ನು ಅಲ್ಲಿ ಹ್ಯಾಪಿ ಬರ್ತ್ಡೇ ಲೆಜೆಂಡ್ ಅಂತ ಹೇಳಿ ಒಂದು ಬೋರ್ಡಿಂಗ್ ಇರ್ತದೆ, ಅದನ್ನೆಲ್ಲ ತೋರಿಸ್ತಾಳೆ. ಆಗ ನಟರಾಜ್ ಅಂಗೋದು ತುಂಬಾನೇ ಖುಷಿ ಆಗುತ್ತೆ. ಕಣ್ಣಲ್ಲಂತೂ ನೀರೇ ಸುರಿಸ್ತಾನೆ, ಅಷ್ಟು ಖುಷಿ ಆಗುತ್ತೆ. ಇನ್ನು ಮನೆಯವರೆಲ್ಲರೂ ಹ್ಯಾಪಿ ಬರ್ತ್ಡೇ ನಟರಾಜ ಲೆಜೆಂಡ್ ಅಂತ ಹೇಳ್ತಾರೆ. ಮನೆಯವರೆಲ್ರಿಗೂ ತುಂಬಾನೇ ಖುಷಿ ಆಗುತ್ತೆ. ಇನ್ನು ಚಂದನ, ಹರಿ, ಮುತ್ತು ಎಲ್ಲರೂ ಅವರನ್ನು ಹಗ್ ಮಾಡ್ಕೊಳ್ತಾರೆ. ಎಲ್ರಿಗೂ ತುಂಬ ಖುಷಿ ಆಗುತ್ತೆ. ಇನ್ನು ಅಷ್ಟೇ ಅಲ್ಲ, ಕೇಕ್ ಕೂಡ ಕಟ್ ಮಾಡ್ತಾರೆ. ಮನೆಯವರೆಲ್ಲರೂ ತುಂಬ ಖುಷಿ ಆಗುತ್ತೆ. ಇನ್ನು ಅವನನ್ನು ಚೈರಲ್ಲಿ ಕೂತ್ಕೊಳಿಸಿ ಆರತಿ ಕೂಡ ಮಾಡ್ತಾರೆ. ಇನ್ನು ಮುತ್ತು ಹೇಳ್ತಾನೆ, ಅಲ್ಲ ಎಲ್ಲ ಆಯ್ತಲ್ವಾ, ಈಗಲಾದ್ರೂ ಹೋಗಿ ಏನಾದರೂ ಸ್ವೀಟ್ ತೊಗೊಂಡು ಬರಲಾ ಅಂತ ಕೇಳ್ತಾನೆ. ಆವಾಗ ಹರಿ ಹೇಳ್ತಾನೆ, ಅಣ್ಣ ಇನ್ನೆಲ್ಲ ಆಯಿತು ಮಹಿ, ಇವಾಗ ಇದೆ ನೋಡು ನಿಜವಾದ ಸೆಲೆಬ್ರೇಷನ್ ಅಂತ ಹೇಳ್ತಾರೆ. ಇನ್ನು ಮನೆಯವರೆಲ್ಲರೂ ಡ್ರೆಸ್ ಚೇಂಜ್ ಮಾಡ್ಕೊಂಡು ಬರ್ತಾರೆ. ಆವಾಗ ಅಲ್ಲಿಗೆ ವೈಭವಿ ಕೂಡ ಬರ್ತಾಳೆ. ಆಗ ಕಂಠಿ ಹೇಳ್ತಾರೆ, ನೀನು ಯಾಕೆ ಬಂದೆ, ಯಾರು ನಿನ್ನನ್ನು ಕರೆದ್ರು ಅಂತ ಹೇಳ್ತಾನೆ. ಆವಾಗ ವೈಭವಿ ಹೇಳ್ತಾಳೆ, ನಾನು ಯಾಕೆ ಕರಿಬೇಕು, ಈ ಮನೆ ನಂದು, ನಂಗೆ ಯಾವಾಗ ಬೇಕು ಆವಾಗ ಬರ್ತೇನೆ ಅಂತ ಹೇಳ್ತಾರೆ. ಆಗ ಮುತ್ತು ಹೇಳ್ತಾನೆ, ವೈಭವಿ ಬಾ ಅಮ್ಮ, ನೀ ಬಂದು ತುಂಬಾ ಖುಷಿ ಆಯಿತು ಅಂತ ಹೇಳ್ತಾನೆ. ಇನ್ನು ಅಲ್ಲಿಗೆ ಮಹಿಮಾ ಬರ್ತಾಳೆ. ಆವಾಗ ಮುತ್ತು ಹೇಳ್ತಾನೆ, ನೋಡಿ ಮಹಿಮಾ ಅವ್ರು ಕೂಡ ಬಂದರು ಅಂತ ಹೇಳ್ತಾರೆ. ಆಗ ಹರಿ ಮತ್ತು ಮಹಿ, ಕಂಠಿ ಎಲ್ಲರೂ ಹೇಳ್ತಾರೆ, ಓ ಮಹಿಮಾ ಆವೋ ಆವೋ ಅಂತ ಹೇಳ್ಕೊ ತುಂಬಾ ತಮಾಷೆ ಮಾಡ್ತಾ ಇರ್ತಾರೆ. ಆಗ ಹರಿ ಹೇಳ್ತಾನೆ, ಅಲ್ಲ ಅಣ್ಣ, ಇವಾಗ ನಿಮ್ಮ ಮಹಿಮಾ ಎಲ್ಲಿ ಹೋದ್ರು ನಿಂಗೆ ಕಾಣಿಸ್ತಾರಲ್ವ, ಏನು ಸಮಾಚಾರ ಅಂತ ಕೇಳ್ತಾನೆ. ಆಗ ಮುತ್ತು ಹೇಳ್ತಾನೆ, ಏನೋ ಆ ರೀತಿ ಎಲ್ಲ ಮಾತಾಡ್ತೀಯಾ, ಅವ್ರು ಬಂದದ್ದು ನಾನು ನೋಡಿದೆ ಅದಕ್ಕೆ ಹೇಳಿದೆ ಅಂತ ಹೇಳ್ತಾರೆ. ಇನ್ನು ಮಹಿಮಾ ಕೂಡ ಬರ್ತಾರೆ. ಇನ್ನು ಹರಿ ಹೇಳ್ತಾರೆ, ನೋಡಿ ಇವಾಗ ನಾವು ಗೇಮ್ ಆಟಾಡೋಣ ಅಂತ ಹೇಳ್ತಾರೆ. ಆಗ ಚಂದನ ಹೇಳ್ತಾರೆ, ಏನು ಗೇಮ್ ಅಂತ ಹೇಳ್ತಾರೆ. ನೋಡಿ ಈ ಬೌಲಲ್ಲಿ ಒಂದಷ್ಟು ಚೀಟಿ ಇದೆ, ಈ ಚೀಟಿಯನ್ನು ಯಾರು ಎತ್ಕೊಳ್ತಾರೋ ಆ ಚೀಟಿಯಲ್ಲಿ ಯಾರ ಹೆಸರು ಇರುತ್ತೋ ಅವ್ರ ಜೊತೆ ಅವರು ಡ್ಯಾನ್ಸ್ ಮಾಡಬೇಕು ಅಂತ ಇರ್ತದೆ. ಆಗ ಮೈ ಹೇಳ್ತಾನೆ, ಆಯ್ತಾಯ್ತು ಮೊದಲು ನಾನೇ ಚೀಟಿ ಎತ್ಕೊಳ್ತೇನೆ ಅಂತ ಇರ್ತದೆ. ಆವಾಗ ಹರಿ ಹೇಳ್ತಾನೆ, ಬಾಯ್ ಮುಚ್ಚು ಸ್ವಲ್ಪ ಅಂತ ಹೇಳಿ ಕಾಲಿಗೆ ಒದಿತಾನೆ. ಇನ್ನು ಹರಿ ಹೇಳ್ತಾನೆ, ಚಂದನ ಅವರೇ ನೀವೇ ಮೊದಲು ಚೀಟಿ ಎತ್ತಿ ಅಂತ ಹೇಳ್ತಾರೆ. ಆಗ ಚಂದನ ಹೇಳ್ತಾಳೆ, ಏನು ನಾನಾ, ಇಲ್ಲಪ್ಪ ನಾನು ಚೀಟಿ ಎತ್ತಲ್ಲ ಅಂತ ಹೇಳ್ತಾಳೆ. ಆವಾಗ ಕಂಠಿ ಹೇಳ್ತಾನೆ, ಅತ್ತಿಗೆ ಎತ್ತಿ ಅತ್ತಿಗೆ ಅಂತ ಹೇಳ್ತಾನೆ. ಹರಿ ಸನ್ನೆ ಮಾಡಿ ಹೇಳ್ತಾ ಇರ್ತಾನೆ, ಕಂಠಿ ಹೇಳೋ ಹೇಳೋ ಅಂತ ಹೇಳ್ಕೊಂಡು. ಇನ್ನು ಚಂದನ ಚೀಟಿ ಎತ್ತಿದ್ದಾಳೆ. ಆವಾಗ ಅದರಲ್ಲಿ ಹರಿ ಹೆಸರಿರುತ್ತೆ. ಆವಾಗ ಚಂದನಿಗೆ ತುಂಬ ಆಶ್ಚರ್ಯ ಆಗುತ್ತೆ. ಇನ್ನು ಹರಿ ಹೇಳ್ತಾರೆ, ನೋಡಿ ನನ್ನ ಹೆಸರಿದೆ, ನನ್ನ ಜೊತೆ ನೀವು ಡ್ಯಾನ್ಸ್ ಮಾಡಲೇಬೇಕು ಅಂತ ಹೇಳ್ತಾನೆ. ಆಗ ಚಂದನ ಹೇಳ್ತಾಳೆ, ಇಲ್ಲ ಇಲ್ಲ ನಾನು ಡ್ಯಾನ್ಸ್ ಮಾಡಲ್ಲ ಅಂತ ಹೇಳ್ತಾಳೆ. ಆಗ ಹರಿ ಹೇಳ್ತಾನೆ, ಇಲ್ಲಪ್ಪ ನೀವು ಡ್ಯಾನ್ಸ್ ಮಾಡಲೇಬೇಕು, ಗೇಮ್ ರೂಲ್ಸ್ ಇರೋದೇ ಹಾಗೆ, ನೀವು ಡ್ಯಾನ್ಸ್ ಮಾಡಲೇಬೇಕು ಅಂತ ಹೇಳ್ತಾನೆ. ಇನ್ನು ಹರಿ ಮತ್ತು ಚಂದನ ಡ್ಯಾನ್ಸ್ ಎಲ್ಲ ಮಾಡ್ತಾರೆ. ಮನೆಯವರೆಲ್ಲರೂ ತುಂಬ ಖುಷಿ ಪಡ್ತಾರೆ. ಆಗ ಡ್ಯಾನ್ಸ್ ಎಲ್ಲ ಮುಗಿದ ಆದಮೇಲೆ ಚಂದನಿಗೆ ಡೌಟ್ ಬರುತ್ತೆ, ಅಲ್ಲ ನನಗೆ ಯಾಕೋ ಡೌಟ್ ಬರ್ತಿದೆ, ಈ ಬೌಲಲ್ಲಿ ನಿಜವಾಗ್ಲೂ ನಿಮ್ಮ ಹೆಸರೇ ಇತ್ತಾ, ಅದು ಹೇಗೆ, ನಾನು ಚೀಟಿ ಎತ್ತಿದ ಕೂಡ ನಿಮ್ಮ ಹೆಸರೇ ಬಂತು, ನೋಡೋಣ ಮೊದಲು ಎಲ್ಲ ಹೆಸರನ್ನು ಚೆಕ್ ಮಾಡೋಣ ಚೀಟಿಯಲ್ಲಿರೋದು ಅಂತ ಹೇಳ್ತಾಳೆ. ಆಗ ಹರಿ ಹೇಳ್ತಾನೆ, ಅಯ್ಯೋ ರೀ ಆ ರೀತಿ ಏನು ಇಲ್ಲ ರೀ, ಎಲ್ಲರ ಹೆಸರು ಕೂಡ ಬರ್ದಿದ್ದೇನೆ ರೀ ಅಂತ ಹೇಳ್ತಾನೆ. ಆಗ ಚಂದನ ನಂಬಲ್ಲ, ಆ ಚೀಟಿನೆಲ್ಲ ಓಪನ್ ಮಾಡಿ ನೋಡ್ತಾಳೆ. ಇನ್ನು ವೈಭವಿ ಕೂಡ ನೋಡ್ತಾಳೆ, ಅದರಲ್ಲಿ ಎಲ್ಲದರಲ್ಲೂ ಹರಿ ಹರಿ ಅಂತಲೇ ಇರ್ತದೆ. ಆವಾಗ ಚಂದನ ಹೇಳ್ತಾಳೆ, ನೀವು ಇಷ್ಟು ದೊಡ್ಡ ಮೋಸ ಮಾಡಿದ್ರೆ ಹೇಳ್ಕೊಂಡು ಅವನಿಗೆ ಹೊಡಿಲಿಕ್ಕೆ ಅಂತ ಹೋಗ್ತಾಳೆ. ಆಗ ಅವನು ಮುತ್ತು ಹಿಂದೆ ಹೋಗಿ ಬಚ್ಚಿಟ್ಕೊಳ್ತಾನೆ. ಆಗ ಚಂದನ ಹೇಳ್ತಾಳೆ, ಅಣ್ಣ ಬಿಡಿದ ನನಗೆ ಹೊಡಿಬೇಕು ಅವನಿಗೆ ಅಂತ ಹೇಳ್ತಾರೆ. ಆಗ ಮುತ್ತು ಹೇಳ್ತಾನೆ, ಬೇಡಮ್ಮ ಬಿಡು ಬಿಡು ಅಂತ ಹೇಳ್ತಾರೆ. ಆಗ ಚಂದನ ಹೇಳ್ತಾಳೆ, ಆಯ್ತಣ್ಣ ನಾನು ಅವ್ರನ್ನ ಬಿಡ್ಬೇಕಂದ್ರೆ ನೀವು ಮಹಿಮನ್ ಜೊತೆ ಡ್ಯಾನ್ಸ್ ಮಾಡಬೇಕು ಅಂತ ಹೇಳ್ತಾರೆ. ಆಗ ಮುತ್ತು ಹೇಳ್ತಾನೆ, ಏನು ಮಹಿಮನ್ ಜೊತೆ ಡ್ಯಾನ್ಸ್, ಅಯ್ಯೋ ಇಲ್ಲಮ್ಮ ನಂಗೆ ಡ್ಯಾನ್ಸ್ ಮಾಡೋಕೆ ಬರಲ್ಲಮ್ಮ, ಇಲ್ಲಮ್ಮ ನಾನು ಮಾಡಲ್ಲಮ್ಮ ಅಂತ ಹೇಳ್ತಾರೆ. ಆವಾಗ ಇಲ್ಲ ಅಣ್ಣ ನೀವು ಮಾಡಲೇಬೇಕು ಅಂತ ಹೇಳ್ತಾರೆ. ಇನ್ನು ಮುತ್ತು ಮತ್ತು ಮಹಿಮಾ ಡ್ಯಾನ್ಸ್ ಮಾಡ್ತಾರೆ. ಅದಾದಮೇಲೆ ಎಲ್ಲರೂ ತುಂಬಾ ಖುಷಿ ಪಡ್ತಾರೆ ಅವರಿಬ್ಬರು ಜೋಡಿ ನೋಡಿ. ಇನ್ನು ವೈಭವಿ ಹೇಳ್ತಾಳೆ, ಇವಾಗ ನಾನು ಕೂಡ ಡ್ಯಾನ್ಸ್ ಮಾಡಬೇಕು, ಯಾರ ಜೊತೆ ಅಂತ ನಿಮ್ಗೆಲ್ರಿಗೂ ಗೊತ್ತಿದೆಯಲ್ವಾ ಹೇಳ್ತಾರೆ. ಆವಾಗ ಎಲ್ಲರೂ ಹೇಳ್ತಾರೆ, ಯಾರ ಜೊತೆ, ಇನ್ಯಾರ ಜೊತೆ, ಒನ್ನೆ ನೋಡ್ಲಿ ಕಂಠಿ ಜೊತೆ ಅಂತ ಹೇಳ್ತಾರೆ. ಇನ್ನು ಕಂಠಿ ಹೇಳ್ತಾನೆ, ಇಲ್ಲಪ್ಪ ನಾನಂತೂ ನಿನ್ನ ಜೊತೆ ಡ್ಯಾನ್ಸ್ ಮಾಡಲ್ಲ ಅಂತ ಹೇಳ್ತಾರೆ. ಆವಾಗ ವೈಭವಿ ಹೇಳ್ತಾಳೆ, ನೋಡು ನನ್ನ ಮೇಲೆ ಪ್ರೀತಿ ಇದ್ದರೆ ನೀನು ನನ್ನ ಜೊತೆ ಡ್ಯಾನ್ಸ್ ಮಾಡಲೇಬೇಕು ಅಂತ ಹೇಳ್ತಾಳೆ. ಇನ್ನು ವೈಭವಿ ಮತ್ತು ಕಂಠಿ ಡ್ಯಾನ್ಸ್ ಮಾಡ್ತಾರೆ. ಮನೆಯವರೆಲ್ಲರೂ ತುಂಬಾ ಖುಷಿ ಪಡ್ತಾರೆ. ಇನ್ನು ಡ್ಯಾನ್ಸ್ ಎಲ್ಲ ಮುಗೀತದೆ. ಆವಾಗ ನಟರಾಜನು ಒಂದು ಚಂದವಾದ ಡ್ರೆಸ್ಸಲ್ಲಿ ಫುಲ್ ರೆಟ್ರೋ ಸ್ಟೈಲಲ್ಲಿ ಬರ್ತಾನೆ. ಆಗ ಮನೆಯವರೆಲ್ಲರೂ ಖುಷಿ ಪಡ್ತಾರೆ. ಇನ್ನು ನಟರಾಜ ಕೂಡ ಡ್ಯಾನ್ಸ್ ಮಾಡ್ತಾರೆ. ಇನ್ನು ಮುತ್ತು ಹೇಳ್ತಾನೆ, ಆಯಿತು ನಾನು ಒಳಗೆ ಹೋಗಿ ಸ್ವೀಟ್ಸ್ ಎಲ್ಲ ತೊಗೊಂಡು ಬರ್ತೇನೆ ಅಂತ ಹೇಳಿ ಒಳಗಡೆ ಹೋಗ್ತಾನೆ. ಒಳಗಡೆ ಹೋದಾಗ
ಭಾರತಿ ಹೇಳ್ತಾಳೆ ಮುತ್ತು ಮಾವ ಅಂತ ಹೇಳ್ತಾಳೆ. ಆವಾಗ ಭಾರತಿ ಬರ್ತಾಳೆ. ಭಾರತಿ ಹೇಳ್ತಾಳೆ, ಏನು ಮಾವ ನೀವು ಆಗ್ಬೋದಲ್ವಾ, ನನಗೆ ಇವತ್ತು ಬರ್ತ್ಡೇ ಸೆಲೆಬ್ರೇಷನ್ಗೆ ನನಗೆ ಕರೀಲಿ ಅಲ್ವಾ, ನಿಮಗೆ ಈ ವಿಚಾರಕ್ಕೆಲ್ಲ ನನಗೆ ಕರಿಬೇಕಂತ ಗೊತ್ತಾಗಲ್ಲ ಅಲ್ವಾ ಅಂತ ಹೇಳ್ತಾರೆ. ಆಗ ಮುತ್ತು ಹೇಳ್ತಾನೆ, ಅಯ್ಯೋ ಸಾರಿ ಭಾರತಿ, ಎಲ್ಲ ಹರಿನೇ ಅರೇಂಜ್ಮೆಂಟ್ ಮಾಡಿದ್ರು, ಆ ಗಡಿಬಿಡಿಯಲ್ಲಿ ನಂಗೆ ನಿನ್ನನ್ನು ಕರೆಯೋದೇ ಮರ್ತೋಯ್ತು ಅಂತ ಹೇಳ್ತಾರೆ. ಆವಾಗ ಭಾರತಿ ಹೇಳ್ತಾಳೆ, ಅಯ್ಯೋ ಪರವಾಗಿಲ್ಲ ಮಾವ, ಏನಾಗಲ್ಲ ಬಿಡಿ ಅಂತ ಹೇಳ್ತಾಳೆ. ಆವಾಗ ಮುತ್ತು ಹೇಳ್ತಾನೆ, ಆಯಿತು ಭಾರತಿ ನೋಡು ಕೇಕ್ ತಗೋ ಅಂತ ಹೇಳಿ ಕೇಕ್ ತರಲಿಕ್ಕೆ ಹೋಗ್ತಾನೆ. ಆಗ ಭಾರತಿ ಹೇಳ್ತಾಳೆ, ಮಾವ ಏನು ಮಾವ ಖಾಲಿ ಸ್ವೀಟ್ ಹಂಚೋದ್ರಲ್ಲಿ ಇದ್ದೀರಾ, ಸ್ವೀಟ್ ಆದ ವಿಷಯ ಹೇಳಲ್ಲ ಅಲ್ವಾ, ನಿಮ್ಮ ಮದುವೆ ಸೆಟ್ ಆಯ್ತಂತೆ, ನನಗೆ ಗೊತ್ತಾಯ್ತು ಅಂದ್ಕೊಂಡ್ರಾ ಅಂತ ಹೇಳ್ತಾಳೆ. ಆವಾಗ ಮುತ್ತಿಗೆ ಶಾಕ್ ಆಗುತ್ತೆ, ಏನು ಹೇಳ್ತಿದ್ಯಾ ಅಂತ ಹೇಳ್ತಾರೆ. ಆಗ ಭಾರತಿ ಹೇಳ್ತಾಳೆ, ಹೌದು ಮಾವ, ನಿಮ್ಮ ಮದುವೆ ಸೆಟ್ ಆಗಿದ್ದು ನಂಗೆ ಗೊತ್ತಾಗಿದೆ, ಯಾರು ಹೇಳಿದ್ರು ಅಂತ ಯೋಚನೆ ಮಾಡ್ತಿದ್ದೀರಾ, ಅದು ಬಿಡಿ, ಮೊದಲು ಹುಡುಗಿ ಯಾರಂತ ಹೇಳಿ ಮಾವ, ಯಾರು ಅಲ್ಲಿದ್ದಾಳಲ್ಲ ಅವಳ ಅಂತ ಹೇಳ್ತಾಳೆ. ಅಂದರೆ ಮೈಮನಿಗೆ ಕೈ ತೋರಿಸಿ ಹೇಳ್ತಾಳೆ. ಆವಾಗ ಮುತ್ತು ಹೇಳ್ತಾನೆ, ಅವ್ನು ಏನು ಹೇಳ್ಬೇಕಂತಲೇ ಗೊತ್ತಾಗಲ್ಲ, ಅದು ಹೇಳುವಾಗಲೇ ಭಾರತಿಗೆ ಅವಳಮ್ಮ ಕಾಲ್ ಮಾಡ್ತಾರೆ. ಆಗ ಭಾರತಿ ಹೇಳ್ತಾಳೆ, ಅಯ್ಯೋ ಮಾವ ಅಮ್ಮ ಕಾಲ್ ಮಾಡ್ತಿದ್ದಾರೆ, ನಾನು ಇಲ್ಲಿಗೆ ಬಂದಿದ್ದು ಗೊತ್ತಾದರೆ ನನ್ನನ್ನಂತೂ ಸುಮ್ಮನೆ ಬಿಡಲ್ಲ ಅವ್ರಂತ ಹೇಳಿ ಅಲ್ಲಿಂದ ಹೋಗ್ತಾಳೆ. ಮುತ್ತು ಊಟ ಮಾಡ್ಕೊಂಡು ಹೋಗು ಅಂತ ಹೇಳಿದ್ರು ಕೇಳಲ್ಲ. ಅಷ್ಟರಲ್ಲೇ ಮಹಿಮಾ ಸೀರೆ ಉಡ್ಕೊಂಡು ಬರ್ತಾಳೆ. ಮುತ್ತುಗಂತೂ ಅವಳನ್ನ ನೋಡಿ ತುಂಬಾ ಖುಷಿಯಾಗುತ್ತೆ. ಇನ್ನು ಮನೆಯವರೆಲ್ಲರೂ ಬರ್ತ್ಡೇ ಸೆಲೆಬ್ರೇಷನಲ್ಲಿ ಇರ್ತಾರೆ. ಇನ್ನು ಏನೆಲ್ಲ ಆಗುತ್ತೆ, ಮುತ್ತು ಮದುವೆ ವಿಚಾರ ಗೊತ್ತಾಗುತ್ತಾ ಅಷ್ಟೇ ಅಲ್ಲ, ಇನ್ನು ಹರಿ ಅಂತೂ ಅನಿತನ ಬಗ್ಗೆ ಮಾತಾಡ್ತಾ ಚಂದನನಿಗೆ ಹೊಟ್ಟೆ ಉರಿ ಬರುವಾಗೆ ಮಾಡ್ತಾನೆ. ಏನೆಲ್ಲ ಆಗುತ್ತೆ ಎಲ್ಲಾನು ನಾಳೆ ವಿಡಿಯೋದಲ್ಲಿ ನೋಡೋಣ. ಅಲ್ಲಿಯವರೆಗೂ ನಮ್ಮ ವಾಚ್ ಕನ್ನಡ ಸೀರಿಯಲ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ನಿಮ್ಮ ಬೆಂಬಲ ನಮ್ಮ ಮೇಲೆ ಸದಾ ಇರಲಿ.